ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಡೇನ ಸ್ಟಾರ್ಟ್ ಮಾಡೋಣ ಬನ್ನಿ. ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ಕೃಷ್ಣ ಕನ್ನಡ ಲಾಗ್. ನಮಸ್ತೆ, ಗುಡ್ ಆಫ್ಟರ್ನೂನ್, ನಮಸ್ತೆ. ಎಲ್ಲರದು ಲಂಚ್ ಮುಗೀತಾ? ಇವತ್ತು ನಮ್ಮ ಚಿಲ್ಡ್ರನ್ಸ್ ಥರ್ಡ್ ಆ್ಯಕ್ಟಿವೇಶನ್ ಕ್ಲಾಸ್ನ ಕೆಲವು ಬ್ಯೂಟಿಫುಲ್ ಮೂಮೆಂಟ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ಕ್ಲಾಸ್ನ ಮುಖ್ಯ ಉದ್ದೇಶ ಮಕ್ಕಳಲ್ಲಿ ಫೋಕಸ್, ಕಾನ್ಫಿಡೆಂಟ್, ಸೆಲ್ಫ್ ಕಾನ್ಫಿಡೆಂಟ್ ಮತ್ತು ಪಾಸಿಟಿವ್ ಮೈಂಡ್ಸೆಟ್ನ ಬೆಳೆಸೋದಾಗಿದೆ. ಈ ರೀತಿಯ ಕ್ಲಾಸಸ್ನ ಮಕ್ಕಳು ಅಟೆಂಡ್ ಮಾಡೋದ್ರಿಂದ ಕ್ರಿಯೇಟಿವಿಟಿ, ಲರ್ನಿಂಗ್ ಅಬಿಲಿಟಿ, ಕ್ರಿಯೇಟಿವ್ ಥಿಂಕಿಂಗ್, ಮೆಮೊರಿ, ಅಬ್ಸರ್ವೇಷನ್ ಸ್ಕಿಲ್ಸ್ ಹಾಗೂ ಓವರಾಲ್ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ಗೆ ತುಂಬಾ ಸಪೋರ್ಟಿವ್ ಆಗಿರುತ್ತೆ. ಮಕ್ಕಳು ಹೊಸ ವಿಷಯಗಳನ್ನು ಆಸಕ್ತಿಯಿಂದ ಕಲಿಯಲು, ತಮ್ಮ ಮೇಲೆ ನಂಬಿಕೆ ಬೆಳೆಸಿಕೊಳ್ಳಲು ಮತ್ತು ತಮ್ಮ ಪ್ರತಿಭೆಯನ್ನು ಆತ್ಮವಿಶ್ವಾಸದಿಂದ ಎಕ್ಸ್ಪ್ರೆಸ್ ಮಾಡಲು ಇಂತಹ ಕ್ಲಾಸಸ್ ತುಂಬಾ ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು. ಕ್ಲಾಸ್ ಮುಗಿಸ್ಕೊಂಡು ಅಲ್ಲೇ ಪಕ್ಕದಲ್ಲಿ ಒಂದೊಳ್ಳೆ ಕಾಫಿ ಕುಡ್ಕೊಂಡು ಮನೆ ಕಡೆ ಹೊರಟೆ. ಅಲ್ಲೇ ಬರ್ತಾ ಆನ್ ದ ವೇ ಹಾಲು ಮೊಸರು ತೊಗೊಂಡು ಬಂದೆ. ಯಾವಾಗಲೂ ಅಷ್ಟೇ ಹಾಲು ಮೊಸರು ತಂದಾಗ ಈ ರೀತಿ ವಾಶ್ ಮಾಡೇ ಇಡೋದು. ಯಾಕೋ ಸ್ವಲ್ಪ ಒಂಥರ ಟಯರ್ಡ್ ಫೀಲ್ ಆಗ್ತಾಯಿತ್ತು. ಮನೇಲೆ ವಾಟರ್ ಮೆಲನ್ ಇತ್ತು, ಅದನ್ನ ಕಟ್ ಮಾಡ್ಕೊಂಡು ತಿಂತಾ ಇದ್ದೀವಿ. ವಾಟರ್ ಮೆಲನ್ ತಿನ್ನುವಾಗ ಕೃಷ್ಣ ಅವ್ರ ಫ್ರೆಂಡ್ ಬಂದರು. ಇಲ್ಲೇ ಪಕ್ಕದ ಏರಿಯಾದಲ್ಲಿ ಹಳಸು ಮಾವಿನ ಮೇಳ ನಡೀತಾ ಇದೆ, ಬನ್ನಿ ಹೋಗ್ಬಿಟ್ಟು ಬರೋಣ ಅಂತ. ನಾವು ಕ್ಲಾಸ್ ಮುಗಿಸ್ಕೊಂಡು ಬಂದು ರೆಸ್ಟ್ ಮಾಡ್ತಾ ಇದ್ವಿ. ಇನ್ನು ಏನು ಕೆಲಸ ಇರಲಿಲ್ಲ. ಇಲ್ಲೇ ಪಕ್ಕದ ಏರಿಯಾ ಅಲ್ವಾ, ಹೋಗ್ಬಿಟ್ಟು ಬರೋಣ ಅಂತ ಹೊರಟ್ವಿ. ಎಂಟ್ರೆನ್ಸಲ್ಲೇ ನಮ್ಮ ಹಳ್ಳಿ ಶೈಲಿಯ ಎತ್ತಿನ ಗಾಡಿ ಹಸುಗಳಂತೂ ತುಂಬ ಅಟ್ರಾಕ್ಟಿವ್ ಆಗಿದ್ದು. ಇದು ಫುಲ್ಲು ನಮ್ಮ ಹಳ್ಳಿ ಥೀಮಲ್ಲೇ ಇತ್ತು ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು. ನನಗೆ ಪರ್ಸ್ನಲಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಮತ್ತು ಪಕ್ಕದಲ್ಲಿ ಆರ್ಗಾನಿಕ್ ಐಟಮ್ಗಳಿದ್ದು. ಇಯರಿಂಗ್ಸ್ ಎಲ್ಲ ಅಫೋರ್ಡಬಲ್ ಪ್ರೈಸಲ್ಲೇ ಇದ್ದು, ತುಂಬ ಯುನೀಕ್ ಆಗಿದ್ದು, ತುಂಬಾ ಚೆನ್ನಾಗಿದ್ದು. ನನಗಂತೂ ಇಯರಿಂಗ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನೋಡ್ತಾ ಇರ್ಬೋದು, ಫ್ರೆಶ್ ಫ್ಲವರ್ಸ್ ಇದ್ದು. ನನಗಂತೂ ಫ್ರೆಶ್ಶಾಗಿ ಸಿಗುವಂಥ ಐಟಮ್ ಎಲ್ಲ ಸಿಕ್ಕಾಪಟ್ಟೆ ಇಷ್ಟ. ಹಾಗೆ ಮುಂದೆ ಹೊರಟ್ವಿ. ಅಲ್ಲಿ ನಮ್ಮ ಯಜಮಾನ್ರು ಸೆಕ್ಷನ್ ಅಂದರೆ ಅವ್ರಿಗೆ ಈ ರೀತಿ ಬಾಡಿ ಮಸಾಜ್ ಐಟಮ್ಗಳೆಂದರೆ ಸಿಕ್ಕಾಪಟ್ಟೆ ಇಷ್ಟ. ಅವ್ರು ನೋಡ್ತಾ ಇದ್ರು. ಹಾಗೆ ಎಲ್ಲ ನೋಡಿಕೊಂಡು ಕೆಳಗಡೆ ಬಂದ್ವಿ. ಏನಾದರೂ ಸ್ನ್ಯಾಕ್ಸ್ ತಿನ್ಕೊಂಡು ಮ್ಯಾಂಗೋ ತಗೊಳ್ಳೋಣ ಅಂತ ಬಂದ್ವಿ. ಎಷ್ಟು ವೆರೈಟಿ ಮ್ಯಾಂಗೋ ಸಿಗುತ್ತೆ? 20 ವೆರೈಟಿ ಸಿಗುತ್ತೆ. ಎಷ್ಟು ಬರುತ್ತೆ ಒಂದದು? ಹೇಗಿದೆ ಮ್ಯಾಂಗೋ? ಚೆನ್ನಾಗಿದೆಯಾ?
ನಾವು ಮಲ್ಗೋಬಾ ಮ್ಯಾಂಗೋನ ಟೇಸ್ಟ್ ಮಾಡಿದ್ವಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಅವ್ರು ಹೇಳ್ತಾ ಇದ್ರು ನಾವು ಆರ್ಗಾನಿಕ್ ಆಗಿ ಹಣ್ಣು ಮಾಡುವಂಥದ್ದು, ಯಾವುದೇ ರೀತಿ ಪೌಡರ್ನ ಯೂಸ್ ಮಾಡಲ್ಲ ಅಂತ. ಹಾಗೆ ಪಕ್ಕದಲ್ಲಿ ಹಳಸಿನಕಾಯಿ ಕಬಾಬ್ ಮತ್ತೆ ಗೋಬಿ ಅಂತೂ ತುಂಬಾನೇ ಟೇಸ್ಟಿಯಾಗಿತ್ತು. ಅದನ್ನ ಸಹ ಟೇಸ್ಟ್ ಮಾಡಿ ಅಲ್ಲೇ ಪಕ್ಕದಲ್ಲಿ ಜ್ಯೂಸ್ ಕುಡಿಯೋಣ ಅಂತ ಹೋದ್ವಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ, ಬೇಗ ಬಂದು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮುಖಾಂತರ ನನ್ನ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.